ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಭಿಶ್ರ ಜೀವಿ. ನಾನಿವತ್ತು ಮಾಡ್ತಿರುವ ರೆಸಿಪಿ ಬಂದ್ಬಿಟ್ಟು ಕ್ಯಾರೆಟ್ ಹಲ್ವಾ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: 2 ಕಪ್ ಕ್ಯಾರೆಟ್ ತುರಿದಿರೋದನ್ನು ತೊಗೊಂಡಿದ್ದೀನಿ, ಸಕ್ಕರೆ 1 ಕಪ್ಪು, ಅರ್ಧದಷ್ಟು ಸಕ್ಕರೆ, ತುಪ್ಪ, ಗೋಡಂಬಿ, ಮನುಕ, ಬಾದಾಮಿ ಮತ್ತು 2 ಏಲಕ್ಕಿ. ಕ್ಯಾರೆಟ್ ಹಲ್ವನ್ನ ದಪ್ಪವಾಗಿರೋ ಪಾತ್ರೆಯಲ್ಲಿ ಮಾಡಿ ರುಚಿಕರವಾಗುತ್ತೆ, ಸೀದು ಹೋಗೋದಿಲ್ಲ. 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮೊದಲು ಗೋಡಂಬಿ ಹಾಕಿ ಕೆಂಪಗಾಗೋವರೆಗೂ ಸ್ವಲ್ಪ ಹುರಿಯಿರಿ. ನಂತರ ಇದಕ್ಕೆ ಮನುಕು ಮತ್ತು ಬಾದಾಮಿ ಎರಡನ್ನು ಮಿಕ್ಸ್ ಮಾಡಿ ಹುರಿಯಿರಿ ಕೆಂಪಗಾಗೋವರೆಗೂ. ಹುರಿದ್ಬಿಟ್ಟು ಇದನ್ನು ಸೈಡಿಗೆ ಬಟ್ಲಲ್ಲಿ ಹಾಕ್ಕೊಳ್ಳಿ. ನಂತರ ಅದೇ ಪ್ಯಾನಿಗೆ ತುರಿದಿರುವಂಥ ಕ್ಯಾರೆಟನ್ನು ಹಾಕಿ ಹುರಿಯಿರಿ. ನಾನಿಲ್ಲಿ 2 ಕಪ್ಪು ಹಸಿ ತುರಿದಿರುವಂಥ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧದಷ್ಟು ಸಕ್ಕರೆಯನ್ನು ಹಾಕಬೇಕು. ಇದು ಹಸಿ ವಾಸನೆ ಹೋಗುವವರೆಗೂ, ಬಣ್ಣ ಬದಲಾಗುವವರೆಗೂ ಕ್ಯಾರೆಟನ್ನು ಸಣ್ಣ ಉರಿಯಲ್ಲೇ ಹುರಿಯಿರಿ. ಇದು ಹುರಿದ ನಂತರ ಇದಕ್ಕೆ 2 ಕಪ್ ಕ್ಯಾರೆಟ್ಗೆ 1 ಕಪ್ ಹಾಲು ಹಾಕಿ ಹಾಲಿನ ಅಂಶ ಹೋಗುವವರೆಗೂ ಇದನ್ನು ಕುದಿಸಬೇಕು. ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಕುದಿಸಿ. ನಂತರ ಇದನ್ನು 1 ನಿಮಿಷ ತಿರುಗಿಸಿ ಇದಕ್ಕೆ 2 ಕಪ್ ಕ್ಯಾರೆಟ್ ತುರಿಗೆ 1 ಕಪ್ ಕ್ಯಾರೆಟ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ. ನಂತರ ಮತ್ತೆ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ. ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಬಿಸಿ ಬಿಸಿಯಾದ ರುಚಿಕರವಾದ ಕ್ಯಾರೆಟ್ ಹಲ್ವಾ ಇಸ್ ರೆಡಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ಕಮ್ಮಿನೂ ಹಾಕ್ಬೋದು. ನಾನು ನನ್ನ ಮಗಳಿಗೆ ಇಷ್ಟ ಅಂತ ಜಾಸ್ತಿ ಹಾಕಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ.